ಹಾಯ್ ಸ್ನೇಹಿತರೆ, ನಮಸ್ತೆ, ಗುಡ್ ಮಾರ್ನಿಂಗ್. ನಾವು ಬಂದಿರೋ ಏರಿಯಾ ಯಾವುದು ಅಂದರೆ ಇವತ್ತು ಕುಣಿಗಲ್ ಹತ್ರ ನಮ್ಮ ಸ್ನೇಹಿತರದ್ದು ಒಂದು ಜಮೀನಿತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಹಾಗೆ ಅಡಿಕೆ ಗಿಡ ನೋಡಿಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಕ್ಚುಲಿ ಇವೆಲ್ಲ 1 ವರ್ಷ 2 ವರ್ಷದ ಗಿಡ. ನೀರು ಡೈಲಿ ವಾರಕ್ಕೆ 1 ಸತಿ 2 ಸತಿಗಿಂತ ದಿನಕ್ಕೆ 2 ದಿನಕ್ಕೆ 1 ಸತಿ 3 ದಿನಕ್ಕೆ 1 ಸತಿ ಹಾಕ್ತಾರಂತೆ ನೀರು. ಕಳೆ ಎಲ್ಲ ಬಂದಿದೆ, ಹಂಗೂ ಹುಳ್ಳಿ ಎಲ್ಲ ಚೆಲ್ಲಿದ್ದಾರೆ. ಹುಳ್ಳಿ ಚೆಲ್ಲಿದ್ರೂ ಏನು ಬಂದಿಲ್ಲ, ಕಳೆನೇ ಜಾಸ್ತಿ. ಕಳೆನಾಶಕ ಸಿಂಪಡಣೆ ಮಾಡಿದ್ರಂತೆ, ಆದರೂ ನೋಡಿ ಬರ್ತಾ ಇದ್ದಾರೆ. ಹಸುಂಡೆ ಕಾಳು ಎಲ್ಲ ಹಾಕಿದ್ದಾರೆ ಅಡಿಕೆ ಗಿಡದ ಒಳಗಡೆ. ಬೇರೆ ಎಲ್ಲ ಬೆಳೆ ಬೆಳೆದಿದ್ದಾರೆ, ಆದರೆ ಕಳೆನೇ ಹೆವಿ ಇದೆ. ಮರಗಳು ಬರ್ತಾ ಇದ್ದಾವೆ. ಈಗ ಸ್ವಲ್ಪ ಚೆನ್ನಾಗಿ ಅಡಿಕೆ ಗಿಡ ಈಗ ಚೆನ್ನಾಗಿ ಬೆಳೆಸಬೇಕು ಮಾಡ್ತೀರ ಸ್ನೇಹಿತರೆ. ಎಲ್ಲ ವ್ಯವಸಾಯ ಮಾಡೋರು ಕಮ್ಮಿ ಆಗಿಬಿಟ್ಟಿದ್ದಾರೆ. ಎಲ್ಲ ಅಡಿಕೆ, ತೆಂಗು, ಮಾವು ಎಲ್ಲ ಈ ಥರ ಫಸಲು ನೋಡ್ತಾ ಇದ್ದಾರೆ. ಅದಕ್ಕೆ ಈಗ ಎಲ್ಲ ರಾಗಿ ರೇಟ್ ಜಾಸ್ತಿ ಆಗಿದೆ. ರಾಗಿ ಹಿಟ್ಟು 75-80 ರೂಪಾಯಿ kg ಆಗಿದೆ, ಮುಂದಕ್ಕೂ ಡಬಲ್ ಆಗಿದೆ. ಇದೇ ಥರ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸ್ನೇಹಿತರುಗಳೆಲ್ಲ ಮಾರುವುದೇ ಅಡಿಕೆ, ತೆಂಗುಗೆ. ಇನ್ನು ರಾಗಿಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ರಾಗಿ, ಭತ್ತ, ಬೇಳೆ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಆಗುತ್ತೆ. ಈಗ ಅಲ್ಲಿ ಅಡಿಕೆ ರೇಟೇ ಬಂದಿದೆಯಲ್ಲ, ರಾಗಿ ಹಿಟ್ಟಿಗೆ ಈಗ 65 ರೂಪಾಯಿ 70 ರೂಪಾಯಿ ಪ್ಯಾಕೆಟು ರಾಗಿ ಹಿಟ್ಟು. ಇದು ಅಡಿಕೆನೂ kg 65 ರೂಪಾಯಿ 70 ರೂಪಾಯಿ ಐತೆ. ಎರಡೂ ಒಂದೇ ಹಂತದಲ್ಲಿ ಐತಲ್ಲ. ಅದೇ ನಮ್ಮ ಸ್ನೇಹಿತರು ಇದು 1 ಸತಿ ಮರ ಹಾಕ್ಬಿಟ್ಟು ಬಿಟ್ಬಿಟ್ಟು ಬೆಳವಣಿಗೆ ಮಾಡಿಬಿಟ್ರೆ ಪ್ರತಿ ವರ್ಷ ಬೆಳೆ ಕೊಡ್ತಿರ್ತದೆ. ಆದರೆ ರಾಗಿ ಆ ಥರ ಅಲ್ವಲ್ಲ. ಪ್ರತಿ ವರ್ಷವೂ ನಾಟಿ ಮಾಡಬೇಕು, ಕುಯ್ಬೇಕು. ಅದೆಲ್ಲ ಸುಮ್ಮನೆ ಹಿಂಸೆ. ಇದಾದರೆ 1 ಸತಿ ನಾಟಿ ಮಾಡಿಬಿಟ್ಟು ಬೆಳೆಸ್ಕೊಂಡು ಹೋದರೆ ವರ್ಷಕ್ಕೂ ಒಂದೊಂದು ಬೆಳೆ ಕೊಡ್ತಾ ಇರ್ತದಲ್ಲ. ಅವು ದೇಶದಿಂದ ಎಲ್ಲ ಅಡಿಕೆ, ತೆಂಗು ಬೆಳೆಗೆ ನಮ್ಮ ಸ್ನೇಹಿತರು ಮಾರು ಹೋಗ್ತಾರೆ. ಆದಷ್ಟು ನಾವು ಅಡಿಕೆ ಬೆಳೆ ಮಾಡಿಕೊಂಡ್ರೂ ರಾಗಿ ಬೆಳಿಬೇಕು. ರಾಗಿ ನೋಡಿ, ಅದು ನಮಗೆ ವೆಸ್ಟ್ ಇಂಡೀಸಿಂದ ಬಂದಿರೋ ವರದಾನ. ಅದು ನಮ್ಮ ಇಂಡಿಯಾಕ್ಕಿಂತ ಮುಂಚೆ ವೆಸ್ಟ್ ಇಂಡೀಸ್ನಲ್ಲಿ ಬೆಳೀತಾಯಿದ್ರಂತೆ. ಅದು ಒಳ್ಳೆ ಫುಡ್ಡು ಅಂತ ಹೇಳಿ ಹಿಂದೆ ಇದ್ದಂತಹ ರೈತ ವಿಜ್ಞಾನಿಗಳು ನಮ್ಮ ಇಂಡಿಯಾಗೆ ತಂದಿದ್ದಾರೆ. ಅದನ್ನು ಪಾರಂಪರ್ಯವಾಗಿ ನಾವು ಬೆಳೆಸ್ಕೊಂಡು ಹೋಗಬೇಕು. ರಾಗಿ ಹಿಟ್ಟು ಮುದ್ದೆ ಊಟ ಮಾಡಿದ್ರೆ ಯಾವುದೇ ಶುಗರ್ ಕಾಯಿಲೆ ಬರೋಲ್ಲ ಅಂತಾರೆ. ಹಾಗೆ ಅನ್ನ ತಿಂದರೆ ಶುಗರು ಅಂತಾರೆ. ರಾಗಿ ತಿಂದರೆ ಭಾಳ ಯೋಗ್ಯವಾದ್ದು. ರಾಗಿ ಗಂಜಿ, ರಾಗಿ ಅಂಬಲಿ, ರಾಗಿ ಮುದ್ದೆ ತಿಂದರೆ ಮನುಷ್ಯ ಆರೋಗ್ಯಕ್ಕೆ ಬದುಕ್ತಾನೆ ಅಂತ ಹಿಂದಿನ ಕಾಲದ ರೈತ ಜನಗಳೆಲ್ಲ ಹೇಳ್ತಾಯಿದ್ರು. ಈಗೆಲ್ಲ ಅನ್ನಕ್ಕೆ ಮಾರೋದ್ರೆ ಮುಂದೆ ರಾಗಿಗೆ ತಿರ್ಗಾ ನಾವು ಹಳೆ ಪದ್ಧತಿಗೆ ಬರಬೇಕಾಗುತ್ತೆ. ರಾಗಿ ಮುದ್ದೆ, ರಾಗಿ ಹುಡಿಕೊಂಡು ಹೋಗೋ ಕಾಲ ಬಂದ್ಬಿಡುತ್ತೆ. ಆದಷ್ಟು ನಾವು ನಮ್ಮ ರೈತರ ಮಿತ್ರರು ರಾಗಿ ಬೆಳಿಬೇಕು, ರಾಗಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ನೋಡಿ, ಈ ಥರ ಖಾಲಿ ಇದ್ದಾಗ ರಾಗಿ ಹಾಕ್ಬೇಕು. ವ್ಯವಸಾಯ ಮಾಡಲಿಲ್ಲ ಅಂದರೆ ಸ್ನೇಹಿತರೆ ಭಾಳ ಕಷ್ಟ. ಮುಂದೆ ಅನ್ನನೂ ಚಿನ್ನದ ಬೆಲೆ ಆಗುತ್ತೆ. ಈಗಲೇ ಚಿನ್ನದ ಬೆಲೆ ಆಗಿದೆ. 100 ರೂಪಾಯಿ ಊಟ ಮಾಡೋಕ್ಕೆ ಹೋದರೆ ಇವತ್ತು ಹೋಟ್ಲಲ್ಲಿ ಬರೀ ರೈಸು, ಒಂದು ಸ್ವಲ್ಪ ಮುದ್ದೆ ಕೊಡ್ತಾನೆ. ಹಂಗೆ ಪ್ರತಿಯೊಂದು ಕಾಸ್ಟ್ಲಿ ಆಗಿದೆ. ರಾಗಿ ಬೆಳೀರಿ. ದಿನೇ ಎಲ್ಲನೂ ಕಾಸ್ಟ್ಲಿ ಆಗ್ತಿದೆ. ತಿನ್ನೋ ಅನ್ನನೂ ಚಿನ್ನದ ರೇಟಿಗೆ ಬರ್ತಾಯಿದೆ. ಆದಷ್ಟು ನಮ್ಮ ರೈತ ಸ್ನೇಹಿತರು ರಾಗಿ ಬೆಳಿಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು. ತೆಂಗು ಜೊತೆಗೆ ಅಡಿಕೆ ಜೊತೆಗೆ ರಾಗಿನೂ ಬೆಳಿಬೇಕು. ಬೆಳೆದ್ರೆ ತುಂಬ ಅನುಕೂಲ. ಬರೀ ಅಡಿಕೆಗೆ ಮಾರು ಹೋಗ್ಬಿಟ್ರೆ ಖಾಲಿ, ಈಗ ನೋಡಿ ಖಾಲಿ ಇದೆಯಲ್ಲ
ಖಾಲಿ ಒಳಗಡೆ ಆದಷ್ಟು ನಾವು ಖಾಲಿ ಬಿಡದೇ ಈ ನೀರಿಗನ ನಾವು ರಾಗಿ ಹಾಕಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ. ರಾಗಿ ಬೆಳಿಬೇಕು, ರಾಗಿ ಬೆಳೆದ್ರೇ ಭಾಳ ಒಳ್ಳೆಯದು. ಕಾಲಿಡೋಕ್ಕಾಗಲ್ಲ, ಫುಲ್ಲು ಭೂಮಿ ಎಲ್ಲ ತ್ಯಾವ ಇದೆ, ಚೆನ್ನಾಗಿ ನೀರು ಹಾಯಿಸಿದ್ದಾರೆ ನೋಡಿ. ಹಂದಿಗಳೆಲ್ಲ ಗೊಡ್ರಾಡಿದಾವೆ ಇಲ್ಲಿ, ಸುಮ್ಮನೆ ಬೇರೆ ಪ್ರಾಣಿಗಳೆಲ್ಲ ಬಂದು ಕಿತ್ತಾಕಿ ಹೋಗ್ತವೆ. ಆದಷ್ಟು ರಾಗಿ ಬೆಳೆದ್ರೆ ದಿನ ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗ್ತೀವಿ. ಎಲ್ಲ ಕಾಡಂದಿಗಳು ಬಂದಿದ್ದಾವೆ ನೋಡಿ. ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಅಂದರೆ ಈಗ 1 ವರ್ಷ 2 ವರ್ಷದ್ದು ಗಿಡಗಳಿವೆ. ನೀವು ಫಲ ಕೊಡಬೇಕು ಅಂದರೆ ಕಮ್ಮಿ ಅಂದರೆ ಇನ್ನೊಂದು 1 ವರ್ಷ 2 ವರ್ಷ ಬೇಕು ಚೆನ್ನಾಗಿ ಬೆಳೆಸಿದ್ರೆ ಅಂತೇಳಿ ನನ್ನ ಮಾತು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಆದಷ್ಟು ರಾಗಿ ಬೆಳೆ. ಸ್ನೇಹಿತರೆ, ಈ ಗಿಡ, ಈ ಸಸಿ ಯಾವುದು ಅಂದರೆ ಇದು ಪತ್ರೆ, ದೇವ್ರ ಪೂಜೆಗೆ ಬಳಸ್ತಾರೆ. ಯಾವುದು ಹೇಳಿ ಅಂದರೆ ಗೊತ್ತಿದೆ ಸ್ನೇಹಿತರೆ, ಲಕ್ಕಡಿ ಪತ್ರೆ ಅಂತಾರೆ. ಅಂದರೆ ನಾವು ಹಿಂದೆ ಹೂವು ಕೊಂಡ್ಕೊಂಬರೋದಕ್ಕೆ ಆಗಲ್ಲ ಅಂದ ಕಾಲದಲ್ಲಿ ಈ ಥರ ಪತ್ರೆನ ದೇವ್ರಿಗೆ ನಾವು ಮುಡಿಸ್ತಾಯಿದ್ವಿ.